ಪ್ರಿಯಾಂಕಾ ಚೋಪ್ರಾ ಅವರಿಂದ ಕದ್ದಿದ್ದು. ಇವತ್ತೇನಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಒಂದು ಸೆಲ್ಫ್ ಕೇರ್ ಅರೌಂಡ್ ನಾನು ನನ್ನ ಒಂದು ಸ್ಕಿನ್ನ ಪ್ರೆಪ್ ಮಾಡಿ 1.5 ಮಂತ್ ಆಗೋಗಿದೆ. ತುಂಬಾ ಡ್ಯಾಮೇಜ್ ಆಗಿದೆ ಸ್ಕಿನ್, ನೀವು ನೋಡ್ತಾ ಇರ್ಬೋದು. ಐ ಟ್ರೈ ಟು ಶೋ ಸಿ ಎಲ್ಲ ಆ್ಯಕ್ನಿ ಮಾರ್ಕ್ಸ್, ಪಿಂಪಲ್ಸ್, ರೆಡ್ನೆಸ್ ಹಾಗೆ ಡಾರ್ಕ್ ಸರ್ಕಲ್ಸ್ ಕೂಡ ಜಾಸ್ತಿ ಆಗಿದೆ. ಇವತ್ತು ನನ್ನ ಒಂದು ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಏನೇ ವೀಡಿಯೋಸ್ ಮಾಡಿದ್ರು ನಿಮಗೆ ಫಸ್ಟ್ ಬರಬೇಕಲ್ವ, ಹಾಗಾಗಿ ಲೆಟ್ಸ್ ಗೆಟ್ ಸ್ಟಾರ್ಟ್. ವೇಟ್, ವಿಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ. ಕಮ್. ಫಸ್ಟ್ ಸ್ಟೆಪ್ ಕ್ಲೆನ್ಸ್. ನೀವೆಷ್ಟು ಚೆನ್ನಾಗಿ ಕ್ಲೆನ್ಸ್ ಮಾಡ್ತಿರೋ ನಿಮ್ಮ ಫೇಸ್ ಅಷ್ಟೇ ಕ್ಲಿಯರ್ ಆಗುತ್ತೆ. ಡಸ್ಟ್ ಇಟ್ಕೊಂಡು ಫೇಶಿಯಲ್ ಅಥವಾ ಬೇರೆ ಏನಾದರೂ ಮಾಡೋದ್ರಿಂದ ಇನ್ನರ್ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮಸ್ಟ್ ಆ್ಯಂಡ್ ಶುಡ್ ಕ್ಲೆನ್ಸಿಂಗ್ ಇರಬೇಕು. ಗಾಟ್ ಇಟ್? ಫಸ್ಟ್ ಕ್ಲೆನ್ಸ್ ಯುವರ್ ಫೇಸ್. See? Fine. ಗೈಸ್, ನಾನು ಮುಖಕ್ಕೆ ನೀರು ಹಾಕ್ಕೊಂಡು ಬಂದೆ, ಅದನ್ನೆಲ್ಲ ತೋರಿಸಿಲ್ಲ ನಾನಿಲ್ಲಿ. ಸೊ ನೀವು ಫೇಸ್ಗೆ ನೀರು ಹಾಕ್ಕೊಂಡು ವಾಶ್ ಯುವರ್ ಫೇಸ್. ಏನು ಗೊತ್ತಾ, ನಾನು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ಟೀಮ್ ಮಾಡಬೇಕು. ನಾನು ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ, ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನನಗೆ ಮೂಡಿಲ್ಲ, ನನ್ನ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ಡೈರೆಕ್ಟಾಗಿ ಸ್ಕ್ರಬ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ನೀವು ಸ್ಕಿಪ್ ಮಾಡ್ದಿರಾ ಸ್ಟೀಮ್ ತಗೊಂಡು ನಂತರ ಸ್ಕ್ರಬ್ ಮಾಡ್ಕೊಳ್ಳಿ. ಫಸ್ಟು ಸ್ಕ್ರಬ್ ಮಾಡೋದಕ್ಕೆ ಏನು ಬೇಕಂತ ಹೇಳ್ತೀನಿ. ಏನಪ್ಪ ಅಂತಂದರೆ ಫಟಾಫಟ್ ಅಂತ ಹೇಳ್ಬಿಡ್ತೀನಿ, ಲ್ಯಾಗ್ ಮಾಡೋದಿಲ್ಲ. ಒಂದು ಚಿಕ್ಕ ಬೌಲ್ ತೊಗೊಳ್ಳಿ, ಪುಟಾಣಿ ಬೌಲ್ಸ್. ನಿಮ್ಗೆ ಸ್ಕ್ರಬ್ ಮಾಡೋಕ್ಕೆ ಎಷ್ಟು ಬೇಕಷ್ಟು. 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಯಾರ ಮನೇಲಿ ತಾನೇ ಇರೋದಿಲ್ಲ, ಎಲ್ಲರೂ ಮನೇಲಿರುತ್ತೆ. 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಹಾಗೆ ಅದಕ್ಕೆ 1 ಟೇಬಲ್ ಸ್ಪೂನ್ ರಾ ಮಿಲ್ಕ್ನ ತೊಗೊಳ್ಳಿ. ರಾ ಮಿಲ್ಕ್ ಗೊತ್ತಲ್ಲ, ಕಾಯಿಸಿರಬಾರ್ದು, ಹಸಿ ಹಾಲನ್ನ ಹಾಕ್ಕೋಬೇಕು. ಹಸಿ ಹಾಲು ಹಾಕೋದ್ರಿಂದ ನಿಮಗೆ ಫೇಸ್ ವಾಶ್ ಮಾಡಿದ್ರೂ ನಿಮಗೆ ಮುಖದಲ್ಲಿ ಡಸ್ಟ್ ಇದ್ದರೆ ಮಿಲ್ಕ್ ಅದನ್ನು ತೆಗೆದಾಕೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನೂ ಒಂದು ಸಲ ಕ್ಲೆನ್ಸ್ ಮಾಡ್ದಂಗೆ ಆಗುತ್ತೆ ಫೇಸು. ನೀವು ಮಿಲ್ಕ್ನ ರೆಫರ್ ಮಾಡಿ. ನಿಮಗೆ ಮಿಲ್ಕ್ ಇಲ್ಲ ಅಂತ ಅಂದರೆ ಯು ಕ್ಯಾನ್ ಗೋ ವಿತ್ ವಾಟರ್ ಆರ್ ರೋಸ್ ವಾಟರ್. ಅದಕ್ಕೆ ಒಂದು ಸ್ವಲ್ಪ ಇಷ್ಟು ಚಿಟಿಕಿ ಆಪ್ಷನಲ್, ನಾನು ಹೇಳ್ತಾ ಇರೋದು, ನಾನು ಹಾಕ್ಕೊಳ್ಳೋದಿಲ್ಲ, ಆಪ್ಷನಲ್ ಟರ್ಮರಿಕ್ನ ಸೇರಿಸ್ಕೊಳ್ಳಿ. ಇಲ್ಲ, ನಾನು ಸೇರಿಸ್ಕೊತಾ ಇರೋದು ಅಕ್ಕಿ ಹಿಟ್ಟು ಹಾಲು ಅಷ್ಟೇ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಆಪ್ಷನಲ್ ಬೇಕು ಅಂತ ಅಂದರೆ ಅಕ್ಕಿ ಹಿಟ್ಟು ಹಾಲು ಟರ್ಮರಿಕ್ ಸೇರಿಸ್ಕೊಳ್ಳಿ. ನಿಮಗೆ ಹಾಲು ಹಾಕೊಂಡ್ರೆ ಅಲರ್ಜಿ ಆಗುತ್ತೆ ಅಂತ ಅಂದರೆ ಅಕ್ಕಿ ಹಿಟ್ಟು ವಾಟರ್ ಅಥವಾ ರೋಸ್ ವಾಟರ್ ಇಲ್ಲ ಟರ್ಮರಿಕ್, ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ಬಟ್ ಅಕ್ಕಿ ಹಿಟ್ಟು ಮೇಯ್ನ್, ಸ್ಕ್ರಬ್ಬಿಗೆ ಮೇಯ್ನ್ ಇರೋದೇ ಅಕ್ಕಿ ಹಿಟ್ಟು. ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸಿ ದ ಕನ್ಸಿಸ್ಟೆನ್ಸಿ ಇಷ್ಟು ಇರಬೇಕು, ಅಂದರೆ ನಿಮಗೆ ಸ್ಕ್ರಬ್ ಮಾಡೋದಕ್ಕೆ ಇದು ಓಕೆ. ನಾನು ವೀಡಿಯೋ ಮಾಡ್ತಿರೋದ್ರಿಂದ ಒಂದೇ ಕೈ ಯೂಸ್ ಮಾಡ್ತೇನೆ. ನಿಮಗೇನಾದರೂ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ನೀವಿನ್ನೊಂದು ಸ್ವಲ್ಪ ಅದನ್ನು ತೆಳು ಮಾಡ್ಕೋಬಹುದು. ವಿಡಿಯೋನ ತುಂಬ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಬಿಕಾಸ್ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಗೈಸ್. 2 ಕೈ ಯೂಸೇ ಮಾಡಿಬಿಟ್ಟೆ ನಾನು. ಗೈಸ್, ಇನ್ನೊಂದೇನು ಗೊತ್ತಾ, ನನಗೆ ಗೂಗಲ್ ಆಡ್ಸೆನ್ಸ್ ಬಂದಿದೆ. ನಾನು ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ. ಎಷ್ಟು ಖುಷಿ ಅಂತ ಅಂದರೆ, ಇವಾಗ ಯಾವ ಥರ ಅಂದರೆ, ಒಂದು ಕಂಪ್ನಿಗೆ ಕೆಲಸ ಸೇರ್ಕೊಂಡಿದ್ದೀನಿ, ರಿಸೈನ್ ಮಾಡೋಕ್ಕೂ ಇಲ್ಲ, ಆ ಥರ ಪರಿಸ್ಥಿತಿ ಇದೆ ನಂದು. ಸೊ ಇನ್ಮೇಲೆ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ, ಎಲ್ಲರೂ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈಗ ಸ್ಕ್ರಬ್ ಮಾಡಿ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ಫೇಸ್ ಪ್ಯಾಕ್ ಹಾಕೋಬೇಕು. ನನ್ನ ಒಂದು ಲಿಪ್ ಬಾಮ್ನ ಅಪ್ಲೈ ಮಾಡ್ತಾಯಿದ್ದೀನಿ ಬಿಕಾಸ್ ನನಗೆ ಲಿಪ್ಸ್ ಬೇಗನೆ ಡ್ರೈ ಆಗಿಬಿಡುತ್ತೆ. ಸೊ
ಕಾಣಿಸ್ತಾ ಇದೆಯಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಫೇಸ್ ಪ್ಯಾಕ್ ಇರಬೇಕು. ಇದಕ್ಕೆ ಏನೇನು ಹಾಕಿದ್ದೀನಪ್ಪ ಅಂತ ಅಂದರೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಸ್ಯಾಂಡಲ್ವುಡ್ ಪೌಡರ್, ಹಾಗೆ ಕರ್ಡ್ 1 ಟೇಬಲ್ ಸ್ಪೂನ್, ಚಿಟಿಕಿ ಟರ್ಮರಿಕ್ ಹಾಕಿದ್ದೀನಿ ನಾನು. ಸ್ಕ್ರಬ್ಬಿಗೆ ಹಾಕ್ಕೊಂಡಿಲ್ಲ, ಸೊ ಪ್ಯಾಕಿಗೆ ಹಾಕೋತಾ ಇದ್ದೀನಿ. ದೆನ್ 4 and 5 ಡ್ರಾಪ್ಸ್ ಲೆಮನ್ ಜ್ಯೂಸ್ ಅಷ್ಟೇ. ನಿಮ್ಮ ಹತ್ರ ಕರ್ಡ್, ಯೋಗರ್ಟ್ ಇಲ್ಲ ಅಂದರೆ ಕರ್ಡ್ನ ಚಾಯ್ಸ್ ಮಾಡ್ಕೊಳ್ಳಿ. ಯೋಗರ್ಟ್ ಇದ್ದರೆ ಯೋಗರ್ಟ್ನ ಯೂಸ್ ಮಾಡಿ. ನನ್ನ ಹತ್ರ ಯೋಗರ್ಟ್ ಇತ್ತಿಲ್ಲ, ಸೊ ಹಾಗಾಗಿ ನಾನು ಕರ್ಡ್ ಹಾಕಿದ್ದೀನಿ. ಗೈಸ್, ಇನ್ನೊಂದೇನಪ್ಪ ಅಂತ ಅಂದರೆ ಈ ಒಂದು ರೆಮಿಡಿ ಪ್ಯಾಕ್ ಬಂದು ನಾನು ಪ್ರಿಯಾಂಕಾ ಚೋಪ್ರಾ ಅವರಿಂದ ಕದ್ದಿದ್ದು. ವೆರಿ ವೆರಿ ನೈಸ್, ಬೇಗ ಎಫೆಕ್ಟಿವ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಟೆಸ್ಟ್ ಮಾಡೋಕ್ಕೆ ಇದು ಸುಳ್ಳು ಅಂತ ಅನಿಸಿದ್ರೆ ನೀವು ಪ್ಯಾಚ್ ಟೆಸ್ಟ್ ಮಾಡಿ, ಒಂದು ಕೈಗೆ ಅಪ್ಲೈ ಮಾಡಿ, ಇನ್ನೊಂದು ಕೈಗೆ ಹಾಗೆ ಬಿಟ್ಟು ನೀವು ಟೆಸ್ಟ್ ಮಾಡ್ಬೋದು. ನಾನು ಅವರಿಂದ ಕದ್ದಿದ್ದು ತುಂಬಾ ಯೂಸ್ ಇದೆ, ಬೇಗ ಟ್ಯಾನ್ ರಿಮೂವ್ ಆಗುತ್ತೆ. ನಾನು ಇದನ್ನು ಕೈಯಲ್ಲೇ ಅಪ್ಲೈ ಮಾಡ್ತೀನಿ. ನಿಮ್ಮ ಹತ್ರ ಅಪ್ಲೈ ಬ್ರಷಸ್ ಇದ್ದರೆ ಬ್ರಷಸ್ನ ಯೂಸ್ ಮಾಡಿ. ನಾನು ಕೈಯಲ್ಲೇ ನೀಟಾಗಿ ಅಪ್ಲೈ ಮಾಡ್ಕೋತೀನಿ. ನಾನು ಆಗಲೇ ಹೇಳ್ದಾಗೆ ನಿಮ್ಗೆ ಯಾವುದಾದ್ರೂ ಇಚ್ಚಿಂಗ್ ಅಂತ ಅನಿಸಿದ್ರೆ ನೀವು ಬೇಗ ತೊಳ್ಕೊಂಡ್ಬಿಡಿ, ಹಾಗೆ ಬಿಟ್ಕೋಬೇಡಿ. ನನಗೆ ಯಾವುದೇ ಪ್ರಾಡಕ್ಟ್ ಇಚ್ಚಿಂಗ್ ಅನಿಸೋದಿಲ್ಲ, ಯಾಕಂದರೆ ನನ್ನ ಸ್ಕಿನ್ಗೆ ಅದು ಸೆಟ್ ಆಗಿದೆ. ನಂದು ಬಂದು ಕಾಂಬಿನೇಷನ್ ಸ್ಕಿನ್. ಡ್ರೈ ಸ್ಕಿನ್ ಇರೋರು ಕಡಲೆ ಹಿಟ್ಟನ್ನ ಯೂಸ್ ಮಾಡಬೇಡಿ, ಬಿಕಾಸ್ ಅದು ಇನ್ನೂ ಡ್ರೈ ಮಾಡಿಬಿಡುತ್ತೆ ನಿಮಗೆ ಸ್ಕಿನ್ನನ್ನು. ಕಂಪ್ಲೀಟಾಗಿ ಪ್ಯಾಕ್ ಹಾಕ್ಕೊಂಡಾಗಿದೆ. ಆಮೇಲೆ ಇನ್ನೊಂದು, ಫ್ಯಾನೆಲ್ಲ ಹಾಕ್ಕೊಂಡು ಒಣಗಿಸ್ಬೇಡಿ, ಅದು ತಾನಾಗೆ ಒಣಗಲಿ, ಬೇಗನೆ ಡ್ರೈ ಆಗುತ್ತೆ. ಬಟ್ 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ಅಷ್ಟೇ. 10 ಮಿನಿಟ್ಸ್ ಬಿಟ್ಟು ಸಿಗ್ತೀನಿ ಗೈಸ್. ನನ್ನ ಗಂಡ ವಿಡಿಯೋ ಮಾಡೋಕ್ಕೆ ಅಂತ ಮೈಕ್ ತಂದು ಕೊಟ್ಟಿದ್ರೆ ನಾನು ಬೀಳಿಸಿ ಹೊಡೆದಾಗ್ತಾ ಇದ್ದೀನಿ. ಏನೂ ಆಗಿಲ್ಲ. ಏನು ಗೊತ್ತಾ, ಪ್ಯಾಕ್ ಉಳಿದಿತ್ತಲ್ಲ, ಅದನ್ನು ನಾನು ನನ್ನ ಕೈಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಉಳಿದಿರೋ ಪ್ಯಾಕ್ನ ವೇಸ್ಟ್ ಮಾಡಬಾರ್ದು. ಈ ಥರ ಕೈಗೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಕೈ ಕೂಡ ಟ್ಯಾನ್ ರಿಮೂವ್ ಆಗುತ್ತೆ. ಇಂಥ ಐಡಿಯಾ ಅಲ್ವಾ? ಇವಾಗ ಇದು ಡ್ರೈ ಆಗಿದೆ, ನೀವು ನೋಡ್ತಿರ್ಬೋದು. ಯಾವುದೇ ರೀತಿ ಅಂಟ್ತಾ ಇಲ್ಲ. 10 ಮಿನಿಟ್ಸ್ ಆಗಿದೆ. ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡಿ ಬಂದೆ. ನೀವೇ ನೋಡ್ತಿರೋದು ಗ್ಲೋ ಎಷ್ಟು ಚೆನ್ನಾಗಿದೆ ಅಂತ. ನಾನು ಮೈಕ್ ಆನ್ ಮಾಡಿರಲಿಲ್ಲ, ಹಾಗೆ ಮಾತಾಡ್ತಾ ಇದ್ದೆ. ಸೊ ಕೊನೆಯಲ್ಲಿ ನಾನು ಮೈಕ್ನ ಆನ್ ಮಾಡ್ಕೊಂಡಿದ್ದೀನಿ. ಅಲ್ಲಿವರೆಗೂ ನನ್ನ ವಾಯ್ಸ್ನ ಕೊಡ್ತೀನಿ. ಇವಾಗ ನಾನು ಫಸ್ಟ್ ನನ್ನ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಟೋನರ್ನ ಯೂಸ್ ಮಾಡಿದ್ರೂ ಓಕೆ. ನಾನಿಲ್ಲಿ ರೋಸ್ ವಾಟರ್ನ ಟೋನರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ಫೇಸ್ ಸೆರಮ್ ಹಾಕೋದ್ರಿಂದ ನಿಮಗೆ ಫೇಸ್ ರಿಂಕಲ್ಸ್ ಅಥವಾ ಏನೇ ಇದ್ರೂ ಮುಖದಲ್ಲಿ ಡಾರ್ಕ್ ಸ್ಪಾಟ್ಸ್, ಹ್ಯಾಕ್ನಿ ಹಾಗೆ ಮಾರ್ಕ್ ಉಳ್ಕೊಂಡಿದ್ರೆ ಅದು ಕೂಡ ರಿಮೂವ್ ಆಗುತ್ತೆ. ಸೆರಮ್ನ ನೀವು ನೆಕ್ಕಿಗೆಲ್ಲ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಸ್ಟೆಪ್ ಬಂದು ಮಾಯ್ಶ್ಚರೈಸರ್ ಹಾಕೋಬೇಕು. ಮಾಯ್ಶ್ಚರೈಸರ್ ಹಾಕ್ಕೊಂಡು ಅದನ್ನು ಕೂಡ ಜೆಂಟಲಾಗಿ ಮಸಾಜ್ ಮಾಡ್ಕೊಳ್ಳಿ. ಸ್ಕಿನ್ಗೆ ಅಬ್ಸರ್ಬ್ ಆಗಬೇಕು. ನಂತರ ಕಂಪಲ್ಸರಿ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕಾಗತ್ತೆ. ಯಾಕಂದರೆ ನೀವು ನಿಮ್ಮ ಒಂದು ಸ್ಕಿನ್ ಟೋನ್ನ ಕಾಪಾಡ್ಕೊಳ್ಬೇಕು ಅಂದರೆ, ಅಥವಾ ಯಾವುದೇ ಡ್ಯಾಮೇಜಸ್ಸಿಂದ ಕಾಪಾಡಬೇಕು ಅಂದರೆ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್. ಗೈಸ್, ಎಂತ ಗೊತ್ತುಂಟಾ, ನಾನು ಮೈಕೆ ಆನ್ ಮಾಡಿಲ್ಲ. ಆಫ್ಟರ್ ಫೇಸ್ ಪ್ಯಾಕ್ ಹಾಗೆ ಮಾತಾಡ್ತಾ ಇದ್ದೀನಿ. ಇವಾಗ ಮೈಕ್ ನೋಡ್ಕೊಂಡು ಚೆಕ್ ಮಾಡ್ಕೊಂಡಿದ್ದೀನಿ. ಇವಾಗ ವಾಯ್ಸ್ ಕೇಳಿಸ್ತಾ ಇರುತ್ತೆ ನಿಮಗೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗಲೇ ಹೋಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನನ್ನ ಹಸ್ಬೆಂಡ್ ಚಾನಲ್ ಕೂಡ ಇದೆ, ಕಾಕನಾಡ ಚಾನಲ್ ಅಂತ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದೆ ಹೊಸ ಟಿಪ್ಸೊಂದಿಗೆ ನಿಮ್ಮ ಜೊತೆ ಹಂಚ್ಕೋತೀನಿ. ಅಂದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.